ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಸರ್ಕಾರಿ ವಿಶ್ವವಿದ್ಯಾನಿಲಯಗಳಲ್ಲಿ ಮಂಜೂರಾಗಿರುವಂತಹ ಬೋಧಕೇತರರ ಹುದ್ದೆಗಳ ಸಂಖ್ಯೆ ಎಷ್ಟು, ವಿಷಯವಾರು, ವಿಭಾಗವಾರು ಮಾಹಿತಿಯನ್ನು ನೀಡುವುದರ ಕುರಿತು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆಯನ್ನು ಕುರಿತು ಕೆಲ ಪ್ರಶ್ನೆಗಳನ್ನು ಕೇಳಿರುವಂಥದ್ದಿದೆ. ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಕೂಡ ಉನ್ನತ ಶಿಕ್ಷಣ ಸಚಿವರು ನೀಡುವಂಥದ್ದಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಂತಂದರೆ, ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾಗಿರುವ ಬೋಧಕೇತರ ಹುದ್ದೆಗಳ ಸಂಖ್ಯೆ ಎಷ್ಟು, ಅದರಲ್ಲೂ ಕೂಡ ವಿಷಯವಾರು, ವಿಭಾಗವಾರು ಮಾಹಿತಿಯನ್ನು ನೀಡುವುದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಉತ್ತರ, ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾಗಿರುವ ಬೋಧಕೇತರರ ಹುದ್ದೆಗಳ ಸಂಖ್ಯೆಯನ್ನು ಅನುಬಂಧ 1ರಲ್ಲಿ ಹಾಗೂ ವಿಷಯವಾರು ಹಾಗೂ ವಿಭಾಗವಾರು ಮಾಹಿತಿಯನ್ನು ಅನುಬಂಧ 2ರಲ್ಲಿ ಒದಗಿಸಲಾಗಿದೆ ಅಂತ ಉತ್ತರ ನೀಡಲಾಗಿದೆ. ಜೊತೆಗೆ ಎರಡನೇ ಪ್ರಶ್ನೆ, ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಹಲವಾರು ವರ್ಷಗಳಿಂದ ಖಾಲಿ ಆಗಿರುವ ಹುದ್ದೆಗಳನ್ನು ತುಂಬಲು ಅನುಮತಿ ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಅನುಮತಿ ನೀಡದಿರಲು ಕಾರಣಗಳೇನು ಎಂಬ ಪ್ರಶ್ನೆಯನ್ನು ಕೇಳಲಾಯಿತು ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಉತ್ತರವನ್ನು ಉನ್ನತ ಶಿಕ್ಷಣ ಸಚಿವರು ನೀಡಿರುವಂಥ ರೀತಿ ಇದೆ. ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾದ ಹುದ್ದೆಗಳನ್ನು ಭರ್ತಿ ಮಾಡಲು ಇಲಾಖೆಯಲ್ಲಿ ಸ್ವೀಕೃತವಾದ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಆರ್ಥಿಕ ಇಲಾಖೆಯು ಸಹಮತಿ ನೀಡಿದ ಪ್ರಕರಣಗಳಲ್ಲಿ ಭರ್ತಿ ಮಾಡಲು ಅನುಮತಿಯನ್ನು ಕಾಲಕಾಲಕ್ಕೆ ನೀಡಲಾಗಿರುತ್ತದೆ. ಕಳೆದ 5 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಇಲಾಖೆಯು ಆರ್ಥಿಕ ಇಲಾಖೆಯ ಸಹಮತಿಯೊಂದಿಗೆ ಈ ಕೆಳಕಂಡ ವಿಶ್ವವಿದ್ಯಾಲಯಗಳಿಗೆ ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗಿರುತ್ತದೆ ಅಂತ ಹೇಳಿರುವಂಥದ್ದಿದೆ. ಅಂದರೆ ಮೂರನೇ ಪ್ರಶ್ನೆಯಲ್ಲಿ ಏನಿತ್ತು, ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಖಾಯಂ ಬೋಧಕೇತರ ಹುದ್ದೆಗಳನ್ನು ತುಂಬದೇ ಇರುವುದರಿಂದ ಆಡಳಿತ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿದ್ದರೂ ಇದುವರೆಗೆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅನುಮತಿ ನೀಡದಿರಲು ಕಾರಣ ಏನು ಅನ್ನೋದು ಕೇಳಲಾಗುತ್ತೆ. ಅದರಲ್ಲಿ ಉತ್ತರ, ಕಳೆದ 5 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಇಲಾಖೆಯು ಆರ್ಥಿಕ ಇಲಾಖೆಯ ಸಹಮತಿಯೊಂದಿಗೆ ಈ ಕೆಳಕಂಡ ವಿಶ್ವವಿದ್ಯಾಲಯಗಳಿಗೆ ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗಿರುತ್ತದೆ ಅಂತ ಹೇಳಲಾಗಿದೆ. ಈ ಪಟ್ಟಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯಗಳು ಭರ್ತಿ ಮಾಡಿರುವ ಭರ್ತಿ ಮಾಡಿರುವ ಬೋಧಕೇತರ ಹುದ್ದೆಗಳು, ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಆದಿಕವಿ ಶ್ರೀ ಮಹರ್ಷಿ ವಿ 31 ಬೋಧಕ ಹುದ್ದೆಗಳನ್ನು ತುಂಬಿದ್ದಾರೆ. ದಾವಣಗೆರೆಯಲ್ಲಿ ಬೋಧಕೇತರ ಹುದ್ದೆಗಳು 10, ಕರ್ನಾಟಕ ಸಂಸ್ಕೃತ ನಲ್ಲಿ 1 ಹುದ್ದೆ, ಕರ್ನಾಟಕ ಜಾನಪದ ನಲ್ಲಿ 8 ಬೋಧಕರ ಹುದ್ದೆ, ಬೋಧಕೇತರ 17 ಹುದ್ದೆಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇದರಲ್ಲಿ ಬೋಧಕರ 32 ಹುದ್ದೆಗಳು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 4 ಬೋಧಕರ ಹುದ್ದೆಗಳು, ಬೆಂಗಳೂರು 20 ಬೋಧಕರ ಹುದ್ದೆಗಳು, ಕರ್ನಾಟಕ ಮತ್ತು ಮೈಸೂರು ಇದರಲ್ಲಿ 2ರಲ್ಲಿ ಜಾಸ್ತಿ ಬೋಧಕ ಹುದ್ದೆಗಳಿದ್ದಾವೆ. ಕರ್ನಾಟಕ ಯಲ್ಲಿ 41 ಮತ್ತು ಮೈಸೂರು ಯಲ್ಲಿ 76 ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆಯು ಸಹಮತಿ ನೀಡಲಾಗಿದ್ದು, ಪ್ರಸ್ತುತ ಆಡಳಿತ ಸುಧಾರಣಾ ಇಲಾಖೆ ಏನು ಬರುತ್ತದೆ, ಇಲಾಖೆಯ ಸುತ್ತೋಲೆ ಸಂಖ್ಯೆ 388 ಇನ್ನು 2024 ದಿನಾಂಕ 25/11/24ರಲ್ಲಿ ನೇರ ನೇಮಕಾತಿಗಳಿಗೆ ವಿಧಿಸಿರುವ ನಿರ್ಬಂಧದಿಂದಾಗಿ ವಿವಿಯು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿರುತ್ತದೆ ಅಂತ ಉತ್ತರವನ್ನು ನೀಡಲಾಗಿದೆ. ಅಂದರೆ ಈ ಆಡಳಿತ ಸುಧಾರಣಾ ಇಲಾಖೆಯೇ ನೇಮಕಾತಿಯನ್ನು ಮಾಡಬಾರದು ಅಂತ ನಿರ್ಬಂಧ ಇರೋದ್ರಿಂದ ಈಗ ಆ ಹುದ್ದೆಗಳಿಗೆ ತುಂಬಕ್ಕಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಂತ್ರಿಗಳು ಹೇಳಿರುವಂಥದ್ದು. ಮತ್ತು ಇನ್ನೊಂದು ಪ್ರಶ್ನೆ 4ನೇದು, ಯಾವ ಕಾಲಮಿತಿಯಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು? ಅದಕ್ಕೆ ಉನ್ನತ ಶಿಕ್ಷಣ ಸಚಿವರ ಒಂದು ಉತ್ತರ ಏನಿದೆ ಅಂದರೆ, ಪ್ರಸ್ತುತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಸುತ್ತೋಲೆ ಸಂಖ್ಯೆ CASUE 388 2024 ದಿನಾಂಕ 29/3/2025ರಲ್ಲಿ ದಿನಾಂಕ 25/11/24ರ ನಂತರ ಯಾವುದೇ ನೇರ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳದಂತೆ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಿರುವುದರಿಂದ ಪ್ರಸ್ತುತ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಯಾವುದೇ ವಿಶ್ವವಿದ್ಯಾಲಯಗಳಿಗೆ ಅನುಮತಿ ನೀಡಿರುವುದಿಲ್ಲ ಅಂತ ಇಲ್ಲಿ ಉತ್ತರವನ್ನು ನೀಡಲಾಗಿರುವಂಥದ್ದು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.